ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಕಾಗೋಡು ತಿಮ್ಮಪ್ಪನವರಿಗೆ ವಿಶ್ವ ಮಾನವ ಪ್ರಶಸ್ತಿ ನೀಡಿ ಗೌರವಿಸಿದ ಭದ್ರಾವತಿಯ ಮಾನವ ಹಕ್ಕುಗಳ ಹೋರಾಟ ಸಮಿತಿ. ಕಾಗೋಡು ತಿಮ್ಮಪ್ಪನವರ ಜನ್ಮ ದಿನಾಚರಣೆ ಪ್ರಯುಕ್ತ ಪುಷ್ಪವೃಷ್ಟಿಯ ಮೂಲಕ ಗೌರವ ಸಮರ್ಪಣೆ, ರಕ್ತದಾನ ಶಿಬಿರ ಹಾಗೂ ಕೇಕ್ ಮತ್ತು ಅಭಿನಂದನೆ ಮೂಲಕ ಶುಭ ಹಾರೈಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ. ಹಿರಿಯ ಮುತ್ಸದ್ದಿ ಕಾಂಗ್ರೆಸ್ ನಾಯಕ ಕಾಗೋಡು ತಿಮ್ಮಪ್ಪ ಅವರಿಗೆ ಸಾಗರದ ಜನತಾ ಶಾಲಾ ಪ್ರೌಢಶಾಲಾ ಆವರಣದಲ್ಲಿ ಭದ್ರಾವತಿಯ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ವಿಶ್ವ ಮಾನವ ಪ್ರಶಸ್ತಿ ನೀಡಿ ಗೌರವಿಸಿದರು. ಜನಸಾಮಾನ್ಯರಿಗೆ, ಬಡವರಿಗೆ ಭೂಮಿ ಹಕ್ಕು ನೀಡುವ ಮೂಲಕ ವಿಶ್ವಾಸವನ್ನು ಹೆಚ್ಚಿಸಿದ ಧೀಮಂತ ನಾಯಕ ಕಾಗೋಡರನ್ನು ಮರೆಯಲು ಸಾಧ್ಯವಿಲ್ಲ. ಬಗರುಕು ಮತ್ತು ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಕಾನೂನಿನ ರಕ್ಷಣೆ ಕಲ್ಪಿಸುವಲ್ಲಿ ಕಾಗೋಡರ ಇಚ್ಛಾಶಕ್ತಿ, ಸ್ಪಂದನೆ ಲಕ್ಷಾಂತರ ಕುಟುಂಬಗಳಿಗೆ ಜೀವನಾಧಾರವಾಗಿದೆ ಎಂದು ಭದ್ರಾವತಿಯ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಅಧ್ಯಕ್ಷ ಬಿಎನ್ ರಾಜು ಹೇಳಿದರು. ಅವರು ಭಾರತದ ಅತ್ಯುತ್ತಮ ಜನಪರ ಸ್ಪಂದನೆಯ ಹಿರಿಯ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪನವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಕರ್ನಾಟಕ ರತ್ನ ಮತ್ತು ಡಾಕ್ಟರೇಟ್ ಗೌರವಗಳನ್ನು ರಾಜ್ಯ ಕಂಡ ಜನಪರ ಹಿರಿಯ ಮುತ್ಸದ್ದಿ ಕಾಗೋಡು ತಿಮ್ಮಪ್ಪನವರಿಗೆ ನೀಡಿದರೆ ಪ್ರಶಸ್ತಿಯ ಗೌರವಗಳು ಹೆಚ್ಚಾಗುತ್ತವೆ. ಕಾಗೋಡು ತಿಮ್ಮಪ್ಪನವರು ಯಾವುದೇ ಪ್ರಶಸ್ತಿ ಪುರಸ್ಕಾರಗಳ ಕುರಿತು ಕನಸು ಮನಸ್ಸಿನಲ್ಲೂ ಆಸೆ ಪಟ್ಟವರಲ್ಲ. ಕಾಗೋಡು ತಿಮ್ಮಪ್ಪನವರಿಗೆ ಕ್ಷೇತ್ರದ ಅಭಿವೃದ್ಧಿ, ಜನಸಾಮಾನ್ಯರಿಗೆ ಸೌಲಭ್ಯಗಳ ಕಲ್ಪಿಸುವುದು, ಬದುಕಿಗೆ ಭೂಮಿ ನೀಡುವುದೇ ಅವರ ಮೈ ಮನಸ್ಸುಗಳ ತುಡಿತವಾಗಿದೆ ಎಂದು ಸ್ಮರಿಸಿದರು. ಕಾಗೋಡು ತಿಮ್ಮಪ್ಪನವರ 93ನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ವಿಶ್ವ ಮಾನವ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ. ಜೀವನ ಪರ್ಯಂತ ಕಾಗೋಡರನ್ನು ಸ್ಮರಿಸುವ ಮೂಲಕ ಅವರ ಜನಸೇವೆ ಮತ್ತು ಭೂ ಸುಧಾರಣೆಯ ವಿವಿಧ ಕಾಯ್ದೆಗಳ ಕೊಡುಗೆಯನ್ನು ಮುಂದಿನ ಪೀಳಿಗೆಗೂ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ ಐಎಲ್ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಅಕ್ರಮ್ ಖಾನ್, ಉಪಾಧ್ಯಕ್ಷ ಬ್ರಹ್ಮಲಿಂಗಯ್ಯ, ಸಂಚಾಲಕರುಗಳಾದ ಪತ್ರೇಶ್, ಯಲ್ಲಪ್ಪ, ರಂಗಮ್ಮ, ರಾಜು, ರಮ್ಯಾ, ರಾಜು, ಸ್ವಾಮಿ, ಶೋಭಾ, ಸುವರ್ಣಮ್ಮ, ಸಂಗಮ್ಮ, ಅಂಜನಪ್ಪ, ಪವಿತ್ರಮ್ಮ, ಮಂಜಪ್ಪ, ಏಕಾಂತಮ್ಮ, ಈರೇಶ, ಸಂಗಮೇಶ, ಚಂದ್ರಮ್ಮ, ಸುಚೇಂದ್ರಪ್ಪ, ಮಾರುತಿ, ಪತ್ರೇಶ, ಬಸವರಾಜು ಸೇರಿದಂತೆ ತೀನಾ ಶ್ರೀನಿವಾಸ್, ಮಂಜೂರಾಲಿ ಖಾನ್, ಪರಶುರಾಮಪ್ಪ, ರಾಜನಂದಿನಿ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವರ ಮೇಲೆ ಪುಷ್ಪ ಸಮರ್ಪಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂತಸ ಹಾಗೂ ಅವರ ಜನ್ಮ ದಿನಾಚರಣೆಯನ್ನು ಸಾರ್ಥಕ ಭಾವದಿಂದ ಆಚರಿಸುವ ಮೂಲಕ ಮಾನವ ಹಕ್ಕುಗಳ ಸಮಿತಿ ಸಂಭ್ರಮಿಸಿತು. ಪುಷ್ಪಗಳನ್ನು ಎರಚುವ ಮೂಲಕ ಪ್ರತಿಯೊಬ್ಬರೂ ಕೂಡ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂತಸ ಪಟ್ಟರು. ಕಾಗೋಡು ತಿಮ್ಮಪ್ಪನವರು ಹೋರಾಟದ ಮೂಲಕ ಹೊರಹೊಮ್ಮಿರುವ ಕರ್ನಾಟಕ ರಾಜ್ಯದ ಶಕ್ತಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಅವರು ಸಾಗರದ ಗಾಂಧಿ ಮಂದಿರದ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾಗೋಡು ತಿಮ್ಮಪ್ಪನವರ ಜನ್ಮ ದಿನಾಚರಣೆ ಹಾಗೂ ರಕ್ತದಾನ ಶಿಬಿರ ಉದ್ಘಾಟಿಸಿ ಕೇಕ್ ಕತ್ತರಿಸಿದ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಹಿರಿಯ ನಾಯಕ ಕಾಗೋಡು ಹೋರಾಟದ ಮೂಲಕ ಅವರ ಹೆಜ್ಜೆ ಹಾಗೂ ನಾಡಿಗೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವ ಜೊತೆಗೆ ಮಾದರಿಯಾಗಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾಗೋಡು ತಿಮ್ಮಪ್ಪನವರು ರಾಜ್ಯದ ಮಂತ್ರಿಯಾಗಿ ಬಡವರಿಗೆ ಭೂಮಿ ಹಕ್ಕು ನೀಡಿರುವ ಫಲವಾಗಿ ಲಕ್ಷಾಂತರ ಕುಟುಂಬಗಳು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಅತ್ಯಂತ ಉತ್ತಮ ಸಂಸದೀಯ ಪಟು ಎಂಬ ಹೆಸರು ಗಳಿಸಿರುವ ಕಾಗೋಡು ಸಾಹೇಬರು ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿ ಮಾದರಿಯಾಗಿದ್ದಾರೆ ಎಂದರು. ರಾಜಕೀಯ ಮತ್ತು ಸಾಮಾಜಿಕ ಸೇವೆಯ ಜನಪರ ಹೋರಾಟದ ಮೂಲಕವೇ ಗುರುತಿಸಿಕೊಂಡಿರುವ ಜಾತ್ಯತೀತ ಸಾಮಾಜಿಕ ಮೌಲ್ಯಗಳ ಮೈಗೂಡಿಸಿಕೊಂಡಿರುವ ಕಾಗೋಡು ತಿಮ್ಮಪ್ಪನವರಿಗೆ ದೇವರಾಜ ಅರಸು ಪ್ರಶಸ್ತಿ ಬಂದಿರುವುದು ಕಾರಣ ಎಂದರು. ಯುವಕರು ರಕ್ತದಾನ ಮಾಡುವ ಮೂಲಕ ಕಾಗೋಡರ ಸೇವೆಗೆ ತಕ್ಕ ಕೃತಜ್ಞತೆ ಸಲ್ಲಿಸಬೇಕು. ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನವಾಗಿದೆ. ಜೀವ ಉಳಿಸುವ ಸೌಭಾಗ್ಯ ರಕ್ತದಾನದಿಂದ ಮಾತ್ರ ಸಾಧ್ಯ ಎಂದರು.
ವೇದಿಕೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿ, ಹೋರಾಟದ ಮೂಲಕವೇ ಜನಪರವಾಗಿ ಸ್ಪಂದಿಸುವ ಮನೋಭಾವ ಹೊಂದಿರುವ ಕಾಗೋಡು ತಿಮ್ಮಪ್ಪನವರು ರಾಜಕೀಯ ಸ್ಥಾನಮಾನ ದೊರಕಿದಾಗ ಸರ್ಕಾರದಿಂದ ಕಾಯ್ದೆಗಳ ರಚಿಸುವ ಮೂಲಕ ರಾಜ್ಯದ ಜನರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿರುವುದೇ ಕಾಗೋಡರ ಜನಪ್ರಿಯತೆಗೆ ಸಾಕ್ಷಿ ಎಂದರು. ಶರಾವತಿ ಮುಳುಗಡೆ ಸಂತ್ರಸ್ತರ ಪರವಾಗಿ 9,934 ಎಕರೆ ಭೂಮಿಗೆ 56 ಡಿನೋಟಿಫಿಕೇಷನ್ ಪ್ರಸ್ತಾವನೆ ಸಿದ್ಧಪಡಿಸಿದ ಕಾಗೋಡು ಸರ್ಕಾರಕ್ಕೆ ಸಲ್ಲಿಸಿದ್ದ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಹಿಂದಕ್ಕೆ ಪಡೆಯುವ ಮೂಲಕ ಕಾಗೋಡರ ಜನಪರ ಕಾಳಜಿ, ಆಸಕ್ತಿಗೆ ಅನ್ಯಾಯ ಮಾಡಿದ್ದರು. ಪ್ರಸ್ತುತ ಮತ್ತೆ ಆ ಪ್ರಸ್ತಾವನೆಗೆ ಜೀವ ತುಂಬಬೇಕಿದೆ ಎಂದರು. ಕಾಗೋಡು ತಿಮ್ಮಪ್ಪನವರಿಗೆ ಡಾಕ್ಟರೇಟ್ ನೀಡುವಂತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿರ್ಣಯಿಸಿ ಪ್ರಸ್ತಾವನೆಯನ್ನು ವಿವಿ ಕುಲಪತಿಗಳಿಗೆ ಕಳುಹಿಸಲು ನಿರ್ಣಯಿಸಿರುವುದಾಗಿ ಘೋಷಿಸಿದರು. ವೇದಿಕೆಯಲ್ಲಿ ಸಾಗರ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು. ಕಾಗೋಡು ಸಾಹೇಬ್ರಂದ್ರೆ ಒಂದು ಶಕ್ತಿ, ಕಾಗೋಡು ಸಾಹೇಬ್ರಂದ್ರೆ ಹೋರಾಟ. ಆ ಹೋರಾಟದ ನೆಲೆಯಲ್ಲಿ ಬಂದಿರುವಂತ ಕಾಗೋಡು ಸಾಹೇಬರು 93 ವರ್ಷದಲ್ಲಿ ಇವತ್ತು ಪೂರೈಸಿ 92 ಪೂರೈಸಿ 93 ಕಾಲಕ್ಕಿದ್ದಾರೆ. ನಮ್ಮ ಆಸೆ ಇಷ್ಟೇ, ನನ್ನ ಸಾಹೇಬರು 100 ವರ್ಷಗಳ ಕಾಲ ಬದುಕಬೇಕು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಬೇಕು. ಅವರು ಹಾಕೊಟ್ಟಂತ ಹೆಜ್ಜೆ, ಅವರು ಕೊಟ್ಟಂತ ಕೊಡುಗೆ, ಈ ನಾಡಿ ಕೊಟ್ಟಂತ ಕೊಡುಗೆಯನ್ನು ನಾವು ನೆನಪು ಮಾಡಿಕೊಂಡು ಅವರ ದಾರಿಯಲ್ಲಿ ನಾವೆಲ್ಲರೂ ಹೋಗಬೇಕು. ಇವತ್ತೇನಾದ್ರೂ ಈ ತಾಲೂಕಿನ ಜನ ಭೂಮಿಯನ್ನು ಕೊಟ್ಟು ಇವತ್ತು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರಿರ್ಬೋದು ಅಥವಾ ಇನ್ನು ನಮ್ಮ SC/ST ಇರ್ಬೋದು, ಯಾವುದೇ ಜನಾಂಗ ಇರ್ಬೋದು, ಒಂದು ಸ್ವಲ್ಪ ಭೂಮಿಯನ್ನು ಮಾಡಿಕೊಂಡು ಸಾಧಾರಣವಾಗಿ ಬದುಕು ಕಂಡಿದ್ದಾರೆ ಅಂತ ಹೇಳಿದ್ರೆ ಈ ಪುಣ್ಯಾತ್ಮ ಕೊಟ್ಟಂತ ಕೊಡುಗೆ ಅಂತ ನಾವು ಒಂದು ಕಡೆ ಇದೊಂದೇ ಅಲ್ಲ, ರಾಜ್ಯದ ಮಂತ್ರಿಗಳಾಗಿ, ಸ್ಪೀಕರ್ ಆಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿ ಬಂದಿರುವಂತಹ ಒಬ್ಬ ನಾಯಕರು. ಅವರು ಇವತ್ತು ಕೊಟ್ಟಂತ ಕೊಡುಗೆಗಳು ಬಹಳಷ್ಟಿದೆ. ಇವತ್ತು ಬಹುಶಃ ಸಮಾಜವಾದಿ ನೆಲೆಯಲ್ಲಿ ಬಂದು ಕಾಗೋಡು ಸತ್ಯಾಗ್ರಹದ ಪಾಲ್ಗೊಂಡಂಥವರು, ಬಹುಶಃ ಗೋಪಾಲ್ ಗೌಡರ ನೇತೃತ್ವದಲ್ಲಿ, ಲೋಯಿ ಅವರ ಒಂದು ಸಹಕಾರದಲ್ಲಿ ಅವರ ಜೊತೆ ಬಂದಂಥವ್ರು. ಈ ಬಿಆರ್ ಜಯಂತ್ ಅವರು ಇದ್ದಾರೆ, ಅವರು ಸಹ ಭೂಮಿ ಹೋರಾಟದಲ್ಲಿ ನೇಣಿ ಹೋರಾಟದಲ್ಲಿ ಆಗಲೇ ಒಂದು ಸುದ್ದಿನ ಮಾತುಕತೆ ಆಗಿದೆ. ನಿನ್ನೆ ಕುವೆಂಪು ಯೂನಿವರ್ಸಿಟಿಯಲ್ಲೂ ಸಹ ಚರ್ಚೆ ಆಗಿದೆ. ಅವರಿಗೆ ಇನ್ನೊಂದು ಡಾಕ್ಟರೇಟ್ ಒಂದು ಕೊಟ್ರೆ ನಮ್ಗೆ ತೃಪ್ತಿ ಆಗುತ್ತೆ. ಈ ಹೋರಾಟಗಾರರಿಗೆ ಯಾವ ಪ್ರಶಸ್ತಿ ಕೊಟ್ಟರು ಸಾಲಲ್ಲ. ಅವ್ರು ಯಾರು ಪ್ರಶಸ್ತಿ ಆರಿಸಬಹುದಂತಲ್ಲ, ಅವರು ಕೇವಲ ಜನಪರವಾಗಿ, ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ಜನಪರವಾದಂಥ ಕೆಲಸ ಮಾಡಿದ ಮಹಾನ್ ನಾಯಕನ ಇವತ್ತು 93 ವರ್ಷದ ಒಂದು ಸಂಭ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ಇದೇ ತರ ಅವರ ಏನು ಹೋರಾಟ ಇತ್ತು, ಅವ್ರು ಏನು ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ರು, ಈ ನಾಡಿಗೆ ಏನು ಕೊಟ್ಟಿದ್ರು, ಅದನ್ನ ನಾವು ಮೈಗೂಡಿಸ್ಬೇಕು. ಬಹುಶಃ ನಿಮ್ಗೆ ಗೊತ್ತಿಲ್ಲ, 70-90 ಆದ್ಮೇಲೆ 80ನೇ ಇವ್ರ ಬರ್ತಡೇ, ಜಯಂತಣ್ಣ 80ನೇ ವಯಸ್ಸು ಬರ್ತಡೇ ಮಾಡ್ಬೇಕಾಗಿತ್ತು. ಅವತ್ತು ಜೋರ ಮಾಡಬೇಕು ಶಿವಮೊಗ್ಗದಲ್ಲಿ ಅಂತ ನಮ್ದು ಪ್ಲಾನ್. ಅವಾಗ ಈ ಬಂಗಾರಪ್ಪನವರು ಕರೆಸ್ಬೇಕಂತ ನಮ್ದು. ಈ ಬಂಗಾರಪ್ಪನವ್ರಿಗೆ ನಮ್ಮ ಸಾಹೇಬ್ರಿಗೆ ಆಗೋದೇ ಇಲ್ಲ, ಅವಾಗ ಇದ್ದೇ ಇದ್ದಾರೆ. ಅವ್ರು ಸ್ವಲ್ಪ ಇತ್ತು, ಇಲ್ಲ ಅಂತ ನಾನು ಮಾಡೋಕ್ಕೆ ಎಲ್ಲರೂ ಹಾಕಿ ನನ್ನ ಮೇಲೆ ತಂದ್ರು, ಏನಾರು ಮಾಡಿ ಬಂಗಾರಪ್ಪ ವಹಿಸ್ಬೇಕು ಗೋಪಾಲ ಕೃಷ್ಣ ಅಂದ್ರು. ಹೆಂಗೆ ಹೇಳೋದು ಮರ, ಅವ್ರಿಗೆ ಗಂಟೆ ಬಿಟ್ಟರೆ ಯಾರು ಮರ, ಅದೇ ಕಷ್ಟ. ನಾವೊಂದು 5 ಸರಿ ಹೋದಿವಪ್ಪ, ಹೋಗಿ ನೋಡಿದ್ವಿ, ಆದ್ರೂ ಸಮಾಧಾನ ಮಾಡ್ಬೇಕಲ್ಲ. ನಮ್ದೇನ್ ಪ್ಲಾನ್ ಅಂದ್ರೆ 80 ವರ್ಷ ಇವ್ರದ್ದು, ಅವ್ರು 79, ನೆಕ್ಸ್ಟ್ ಇಯರ್ಗೆ ಅವ್ರು ಮಾಡ್ಬೋದು ಅನ್ನೋದು ನಾವು ಇದು ಮಾಡಿದ್ವಿ.